ನಾನು ನಿಮ್ಮ ಹೆಂಗಿದ್ರ ಎಲ್ಲ ಚೆನ್ನಾಗಿದ್ರ ಅಂದ್ಕೊಳ್ತೇನೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ವ್ಯೂವರ್ಸ್ನ ಯಾವ್ದು ಜಾಸ್ತಿ ಮಾಡ್ದ ಅಂತ ಹೇಳ್ಕೊಡ್ತಾ ಇರ್ತೇನೆ. ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಕು. ಇವತ್ತಿನ ವೀಡಿಯೋಸ್ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಯೂವರ್ಸ್ನ ಯಾವ ಥರ ಎಂಕರೇಜ್ ಮಾಡೋದು ಅಂತ. ನೀವು ಬೇರೆಯವ್ರ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ 1 ಮಿಲಿಯನ್ 1K ಸಬ್ಸ್ಕ್ರೈಬರ್ಸ್ ಎಲ್ಲ ವ್ಯೂವರ್ಸ್ನ ಜಾಸ್ತಿ ಇರುತ್ತಲ್ವಾ, ಅದನ್ನು ಯಾವ ಥರ ಎಂಕರೇಜ್ ಮಾಡೋದು. ಇವಾಗ ನೀವೇನು ಮಾಡ್ತೀರಾ, ವೀಡಿಯೋನ ಅಪ್ಲೋಡ್ ಮಾಡುವಾಗ ನಿಮ್ಮ ವ್ಯೂವರ್ಸ್ ಅನ್ನೋದು ಒಂದು ಕಡಿಮೆ ಇದರಲ್ಲಿ ಬರುತ್ತೆ. ಇಲ್ಲಾಂದರೆ ಒಬ್ಬೊಬ್ಬರು ಯೂಟ್ಯೂಬಲ್ಲಿ ಜಾಸ್ತಿ ಇರುತ್ತೆ, 1 ಮಿಲಿಯನ್ಸ್ 1K 1 ಲ್ಯಾಕ್ ಈ ಥರ ಇರುತ್ತೆ. ಅದು ಯಾವ ಥರ ಎಂಕರೇಜ್ ಮಾಡುತ್ತೆ ನಿಮ್ಗೆ ತಿಳಿಸ್ಕೊಡ್ತಾರೆ. ನೀವು ಏನು ಮಾಡಿ ಗೊತ್ತಾ, ಒಂದು ವೀಡಿಯೋನ ಅಪ್ಲೋಡ್ ಮಾಡುವಾಗ ಅದು ಕ್ಲಾರಿಟಿ ಬೇಕು. ಒಂದು ವೀಡಿಯೋ ಅಪ್ಲೋಡ್ ಮಾಡುವಾಗ ಒಂದು ಕ್ಲಾರಿಟಿ ಬೇಕು, ಮತ್ತು ನೀವು ವೀಡಿಯೋ ಮಾಡುವಾಗ ಒಂದು ಕ್ಲಿಯರೆನ್ಸ್ ಬೇಕು. ಬ್ಯಾಕ್ಗ್ರೌಂಡ್ ಸೌಂಡ್ ಆಗಿರ್ಬೋದು, ಈ ಥರ ಎಲ್ಲ ಇರಬಾರ್ದು. ಒಂದು ಸ್ಪಷ್ಟತೆ ಇರಬೇಕು, ಓಕೆನಾ. ನೀವು ಯಾವುದ್ರ ಬಗ್ಗೆ ಕಂಟೆಂಟ್ ಮಾಡ್ತಾಯಿದ್ರಾ, ಈ ಜನರಿಗೆ ಯಾವುದು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಕಂಟೆಂಟ್ ಮಾಡಿ, ವೀಡಿಯೋ ಅಪ್ಲೋಡ್ ಮಾಡಿ. 100% ನಿಮಗೆ ವ್ಯೂವರ್ಸ್ ಅನ್ನೋದು ಓಡುತ್ತೆ. ಮತ್ತೊಂದು ಆಪ್ಷನ್ಸ್, ವ್ಯೂವರ್ಸ್ ಇನ್ನೂ ಜಾಸ್ತಿ ಆಗಬೇಕಂದ್ರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು, ನೀವು ವ್ಯೂವರ್ಸ್ ಎಂಕರೇಜ್ ಮಾಡೋ ಪ್ಲೇಸ್ಮೆಂಟ್ ಬಂದುಬಿಟ್ಟು ರೀಲ್ಸ್ ಇದೆಯಲ್ವಾ. ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇದೆ, ಹಾಗೂ ಯೂಟ್ಯೂಬಲ್ಲಿ ಬಂದುಬಿಟ್ಟು ಶಾರ್ಟ್ಸ್ ವೀಡಿಯೋಸ್ ಇದೆ. ಶಾರ್ಟ್ಸ್ ಅನ್ನೋದು ಅಪ್ಲೋಡ್ ಮಾಡಿ, ಅದರಿಂದ ವ್ಯೂವರ್ಸ್ ಅನ್ನೋದು ನಿಮಗೆ ಎಂಕರೇಜ್ ಆಗುತ್ತೆ. ಇವಾಗ ಮಾನಿಟೈಸ್ ಆನ್ ಮಾಡ್ಬೇಕಂದ್ರೆ ಇವಾಗ ಮಿನಿಮಮ್ ಅಂದರೆ 10 ಮಿಲಿಯನ್ಸ್ 3 ಮಿಲಿಯನ್ಸ್ ಈ ಥರ ಇದೆ ಮಾನಿಟೈಸ್ ಆನ್ ಮಾಡ್ಬೇಕಂದ್ರೆ. ಅದರಿಂದ ನಿಮಗೆ ಒಂದು ಬೆನಿಫಿಟ್ಸ್ ಆಗುತ್ತೆ. ಯಾಕಂದರೆ ನೀವು ಶಾರ್ಟ್ಸಿಂದ ಜಾಸ್ತಿ ವ್ಯೂವರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು, ಮತ್ತು ನೆಕ್ಸ್ಟ್ ಸಬ್ಸ್ಕ್ರೈಬ್ ಅನ್ನೋದು ಗಳಿಸ್ಬೋದು. ಪ್ರತಿಯೊಬ್ಬರು ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದಾರೆ ಅವ್ರಿಗೆ ಅಂತ ಇದು ಒಂದು ವೀಡಿಯೋಸು. ಗೊತ್ತಾಯ್ತಾ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲೂ ಹಂಗೇ, ನೀವು ರೀಲ್ಸ್ ಅನ್ನೋದು ಚೆನ್ನಾಗಿ ರೀಲ್ಸ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲ ನನಗೆ ಇವತ್ತು ವ್ಯೂವರ್ಸ್ ಬಂದಿಲ್ಲ, ನಾಳೆಯಿಂದ ನಾನು ವೀಡಿಯೋ ಮಾಡಲ್ಲ, ಆ ಥರ ಮೈಂಡಲ್ಲಿ ಇಟ್ಕೊಳ್ಬೇಡಿ. ಡೈಲಿ ಒಂದೊಂದು ವೀಡಿಯೋ ಮಾಡಿ. ಡೈಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಡೈಲಿ ಒಂದು ವೀಡಿಯೋ ಮಾಡಿ, ಅದನ್ನು ಅಪ್ಲೋಡ್ ಮಾಡಿ ಡೈಲಿ. ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತಿಂಗಳಿಗೆ 30 ವೀಡಿಯೋಸ್ ಆಗುತ್ತೆ. ಅದರಿಂದ ಯಾವುದಾದ್ರೂ ಒಂದು ವೀಡಿಯೋ ಗ್ರೋ ಆಗುತ್ತೆ. ಗ್ರೋ ಆದಮೇಲೆ ಅದರಿಂದ ನಿಮಗೆ ಫಾಲೋ ಬರ್ಬೋದು, ಸಬ್ಸ್ಕ್ರೈಬು ಬರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಬರ್ಬೋದು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬು ಬಂದು ಅದಕ್ಕೆ ನಿಮಗೆ ವ್ಯೂವರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಅರ್ಥ ಆಯ್ತಾ ನಿಮಗೆ? ಅದರಿಂದ ನಿಮಗೆ ವ್ಯೂವರ್ಸ್ ಅನ್ನೋದು ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಮತ್ತು ಫೇಕ್ ಫಾಲೋವರ್ಸು ಮತ್ತು ಫೇಕ್ ವ್ಯೂವರ್ಸ್ನ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವತ್ತಿನ ವ್ಯೂವರ್ಸ್ನ ಯಾವ ಥರ ಎಂಕರೇಜ್ ಮಾಡುತ್ತೆ ಅಂತ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡಿ. ಇದೇ ಥರ ಮುಂದೆ ನಾನು ಒಳ್ಳೆ ವೀಡಿಯೋನ ನಿಮಗೆ ಬಂದು ಕೊಡ್ತಾ ಇರ್ತೇನೆ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್.